ಅದೇ ಕಾಲಕ್ಕೆ ಹೇಗಾದರೂ ಅಲ್ಲಿ ನಿಲ್ಲಲೇಬೇಕು ಅನ್ನೋದು ಒಂದು ಕಾನ್ಸಂಟ್ರೇಷನ್ನ ನಮ್ಮೆಂದು ಹೇಳುವಂಥ ಮಾತು ಸ್ಥಿತಪ್ರತಿತ್ವ, ನಮ್ಮಲ್ಲಿ ಪ್ರತಿಭೆ ಬೇಕು, ಹಾರ್ಡ್ ವರ್ಕು ಬೇಕು, ದೈಹಿಕ ಶಕ್ತಿನೂ ಬೇಕು. ಈ ಆಟದಲ್ಲಿ ಎಲ್ಲ ಅಳವಡಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿದೊಂದು ದೊಡ್ಡ ದುಡ್ಡಿನ ಆಟ ಆಗೋಗ್ಬಿಟ್ಟದ. ಹೀಗಾಗಿ ಎಲ್ಲರೂ ತಮ್ಮಲ್ಲಿದ್ದಂಥ ಎಲ್ಲ ಪ್ರತಿಭೆಯನ್ನು ಸರ್ವಾಂಗೀಣವಾಗಿ ಹೊರಗೆ ಹಾಕೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಹೀಗಾಗಿ ಇವತ್ತು ಇದು ಬುದ್ಧಿ ಮತ್ತು ಶಕ್ತಿ ಎರಡು ಬಲದ ಮೇಲೆ ನಡೆಯೋದ್ರಿಂದಾಗೆ ಇದರ ಜೊತೆಗೆ ಮನಸ್ಸಿನ ಮೇಲೆ ಹಿಡಿತ ಯಾರು ಸಾಧಿಸ್ತಾರೆ ಅವ್ರು ಗೆಲ್ಲುವಂಥದ್ದು, ಸೆಕೆಂಡ್ ಫೈನಲಿಸ್ಟ್ ಅವ್ರಾಗುವಂಥ ಸಾಧ್ಯತೆಗಳು ಹೆಚ್ಚಿದಾವೆ. ಹೀಗಾಗಿ ಗುಜರಾತ್ ಟೈಟನ್ಸ್ ಗೆದ್ದೇ ತೀರ್ತಾರೆ ಅನ್ನೋಂಥ ಮಾತಿಲ್ಲ. ಹಾಗಂತೇಳಿ RR ಅವ್ರು ಸೋತೇ ಹೋಗ್ತಾರಂತಲ್ಲ. ಆದ್ರೆ ಒಂದು ಅಂದಾಜಿನ ಮೇಲೆ ಗುಜರಾತ್ ಟೈಟನ್ ಮೇಲೆ ಬೆಟ್ಟಿಂಗ್ ಹಾಕೋರು ಭಾಳ ಜನ ಇದ್ದಾರೆ ಅಂತೇಳಿ. ಯಾಕಂದ್ರೆ ಬೆಟ್ಟಿಂಗ್ ಇದು ನಡೀತಾನದೇ ಇಲ್ಲ, ನಡೀತಾ ಇಲ್ಲ. ಇದು ನಮಗೆ ಗೊತ್ತಿರುವಂಥ ವಿಷಯ, ಓಪನ್ ಸೀಕ್ರೆಟ್ ಆಗಿದ್ದು. ಯಾರು ಹಿಡಿಬೇಕಾಗಿತ್ತು ಅವರು ಕಾಂಪ್ರಮೈಸ್ ಆಗಿದ್ದಾರೇನೋ ಅನ್ನುವಂಥ ಸಂಶಯವನ್ನು ಕೆಲವು ಜನ ಮಾತಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳ ಅವ್ರನ್ನ ತನಿಖೆ ಮಾಡಿ ಗುರುತು ಹಿಡಿಯುವಂಥದ್ದು. ಇನ್ನೂ ಆಗಲಿ ಈ ಮುಂಬರುವ ಎರಡನೆಯ ಫೈನಲಿಸ್ಟ್ ಯಾರು ಆಗ್ತಾರೆ? ಮೊದಲನೇದು ಈಗ RCB ಹೋಗಿದ್ದಾರೆ. RCB ಅವರು ಈ ಸಲನು ಕಪ್ ಹೋಗ್ತಾರೆ ಅನ್ನುವಂಥ ಮಾತುಗಳು ಈಗ ಚರ್ಚೆ ಜೋರು ನಡೆದಿದ್ದಾವೆ. ಆದರೆ ಅದು ಈಗ ಇವರೇ ಹೋಯ್ತಾರೆ ಅಂತ ಹೇಳೋ ಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ನಮ್ಮ ಈಗ ಇದ್ದಂಥ 3 ಟೀಮ್ಗಳು, ಒಂದು RCB, ಎರಡನೇದು ಗುಜರಾತ್ ಟೈಟನ್ಸು, ಈಗ ಎಂಟ್ರಿ ಅಂತ RR. ಇವರು ಯಾರನ್ನು ಯಾವ ಸಮಯದಲ್ಲಾದರೂ ಸೋಲಿಸೋದು ಶಕ್ತಿ ಹೊಂದವರಿದ್ದಾರೆ. ಹೀಗಾಗಿ ಈ 3 ಟೀಮ್ಗಳ ಮಧ್ಯದಲ್ಲೇ ಈಗ ಹಿಂದೆ ಫೈನಲಿಸ್ಟ್ ಆಗಿದೆ RCB. ಇನ್ನು ಫೈನಲ್ ಗೆಲ್ಲವ್ರು ಯಾರು ಅನ್ನೋದು ಚರ್ಚೆಗೆ ಜೋರು ನಡೆದಿದೆ. ಆ ಎಲ್ಲ ನೆಲೆ ನೋಡಿದಾಗ ವೈಭವ್ ಸೂರ್ಯವಂಶಿಯ ಆಟ ಇದೇ ರೀತಿಯಾಗಿ ಮುಂದಿನ